ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಬ್ಯಾಂಗ್ಳೂರಿಂದ ನಮ್ಮ ಅಣ್ಣನ ಮಕ್ಕಳು ಮತ್ತು ನಮ್ಮ ಚಿಕ್ಕಮ್ಮನ ಮಕ್ಕಳು ಬಂದಿದ್ರು. ಸೊ ಅವ್ರು ಊರಿಗೆ ಹೋಗೋ ದಿನ ಇನ್ನೇನು ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಅನ್ಕೋತಾ ಇದ್ವಿ. ಕರ್ಕೊಂಡು ಹೋಗ್ತೀವಿ, ಒಳ್ಳೆ ಊಟನೇ ಮಾಡಿಸ್ಬಿಟ್ಟೆ ಕಳ್ಸೋಣ ಊರಿಗೆ ಅಂತಂದ್ಬಿಟ್ಟು ನಾವಿವತ್ತು ಹೋಗ್ತಾ ಇದ್ವಿ. ಧರ್ಮ ಹೋಟೆಲ್ ಹದಡಿ ರೋಡಲ್ಲಿ ಬರುತ್ತೆ. ನನಗೆ ಈ ಹೋಟೆಲ್ ಅಂದರೆ ತುಂಬ ಇಷ್ಟ, ಯಾಕಂದರೆ ಗ್ರೇವಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ, ಹಂಗೆ ಬಿರಿಯಾನಿನೂ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಹಾಗಾಗಿ ಎಲ್ಲ ಟ್ರೀಟ್ ಕೊಡಿಸ್ತೀವಿ, ಒಳ್ಳೆ ಊಟನೇ ಮಾಡಿಸ್ಬಿಟ್ಟು ಕಳ್ಸೋಣ ಅಂತಂದ್ಬಿಟ್ಟು ಎಲ್ಲರೂ ಹೋಗಿ ಕುತ್ಕೊಂಡ್ವಿ. ನಮ್ಮ ಮನೆಯವರು ಸಹ ಆರ್ಡ್ರ್ ಮಾಡಿದ್ರು. ಸೊ ಟೇಬಲ್ಗೆ ಒಂದೊಂದೇ ಐಟಮ್ ಬರೋಕ್ಕೆ ಶುರು ಆಯಿತು. ಫಸ್ಟ್ ತೊಗೊಂಡಿದ್ದೆ ನಾವು ಚಿಕನ್ ಮಸಾಲ ಮತ್ತು ಚಪಾತಿ. ಬಟ್ ಅವರೆಲ್ಲ ಚಪಾತಿ ತೊಗೊಂಡ್ರು, ನಾನು ಮಾತ್ರ ಕಡಕುಲ್ ರೊಟ್ಟಿ ತೊಗೊಂಡೆ, ಯಾಕಂದರೆ ಚೆನ್ನಾಗಿರುತ್ತೆ ಅಂತ. ಶಿವು ಮಾತ್ರ ಬಿರಿಯಾನಿ ತೊಗೊಂಡ, ಯಾಕಂದರೆ ಚಪಾತಿ 1-2 ಸಾಲಲ್ವಂತೆ ಅವನಿಗೆ. ಹಾಗಾಗಿಬಿಟ್ಟು ಹಾಗಾದರೆ ಮಾಡೋಕ್ಕೆ ಗಟ್ಟಿನೇ ಇರಬೇಕು, ಇದು ಹೋಟ್ಲಪ್ಪ ಮನೆ ಅಲ್ಲ ಅಂತಂದ್ಬಿಟ್ಟು ಅಂದಿದ್ದಕ್ಕೆ ಅವನು ಬಿರಿಯಾನಿನೇ ತೊಗೊಂಡ್ಬಿಟ್ಟ. ಸೊ ಅವ್ನು ಬಿರಿಯಾನಿ ಟೇಸ್ಟ್ ಮಾಡಿ ಸೂಪರ್ ಆಗಿದೆ ಅಂತ ಹೇಳಿದ್ಕೆ ನಾವೆಲ್ಲ ನೆಕ್ಸ್ಟ್ ತೊಗೊಂಡಿದ್ದೆ ಬಿರಿಯಾನಿ ತೊಗೊಂಡ್ವಿ. ಬಿರಿಯಾನಿ ಜೊತೆ ಸೈಡ್ಸಿಗೆ ಕಬಾಬು ಆರ್ಡ್ರ್ ಮಾಡ್ಕೊಂಡ್ವಿ. ಕಂಪ್ಲೀಟಾಗಿ ಹೊಟ್ಟೆ ಬಿರಿಯಾನಿಗೆ ಊಟ ಮಾಡಿಕೊಂಡು ಎಲ್ರಿಗೂ ಇಷ್ಟ ಆಯಿತು. ನಾವು ಕೊಡಿಸಿ ಟ್ರೀಟು, ಯಾಕಂದರೆ ಅತ್ತೆ ಊಟ ಚೆನ್ನಾಗಿತ್ತು ಅಂತಂದ್ಬಿಟ್ಟು ಖುಷಿಯಾಗಿ ಊಟ ಮಾಡಿದರು. ಸೊ ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಅಲ್ಲಿಂದ ಊಟ ಮುಗಿಸಿದ್ದೆ, ಮತ್ತೆ ಆಟೋದಲ್ಲಿ ಮನೆಗೆ ಹೋದ್ವಿ. ಮನೇಲಿ ಸ್ವಲ್ಪ ಪಪ್ಪೀಸ್ ಇದ್ವು. ಸೊ ಪಪ್ಪೀಸ್ ಜೊತೆ ಎಲ್ಲ ಸ್ವಲ್ಪ ಆಟ ಆಡಿಕೊಂಡು ಅವರು ಬ್ಯಾಂಗ್ಳೂರಿಗೆ ಹೊರಟುಬಿಟ್ರು. ಅಲ್ಲಿಂದ ನಾವು ಮನೆಗೆ ಬಂದ ತಕ್ಷಣ ನನ್ನ ಗಂಡ ಮತ್ತು ಮಗು ಎಲ್ಲಿ ಅಂತ ಹುಡುಕ್ತಾ ಇದ್ದರೆ ಕಬೋರ್ಡಲ್ಲಿ ಬಚ್ಚಿಟ್ಕೊಂಡು ಆಡ್ತಾ ಇದ್ದಾರೆ. ಮನೇಲಿ ಏನೇ ಹೇಳಿ ಮಕ್ಕಳು ಆಡ್ತಾ ಇರೋದು ನೋಡೋಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ.